ಅರೆಸ್ಟ್ ಆಗ್ತಾರಾ ಕೆಆರ್ ಪುರಂದ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರು. ಶಾಸಕ ಭೈರತಿ ಬಸವರಾಜ್ ಮನೆ ಮುಂದೆ ಈಗ ಪೊಲೀಸರು ಬಂದ್ಬಿಟ್ಟಿದ್ದಾರೆ. ಬೆಂಗಳೂರಿನ ಭೈರತಿಯಲ್ಲಿರುವಂತಹ ಶಾಸಕ ಮನೆ ಮುಂದೆ ಸದ್ಯ ಪೊಲೀಸರು ಬಂದಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಕೊನೆಗೂ ಪ್ರಕರಣದ ಎಫ್ಐ ಆಗಿರುವಂತಹ ಶಾಸಕ ಭೈರತಿ ಬಸವರಾಜ್ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಭೈರತಿ ಬಸವರಾಜ್ ಅವರಿಗೆ ಸಿಆರ್ಪಿಸಿ 41 ಅಡಿ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಭೈರತಿಯಲ್ಲಿರುವಂತಹ ನಿವಾಸಕ್ಕೆ ಭೇಟಿ ಕೊಟ್ಟು ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಭೈರತಿ ಬಸವರಾಜ್ ಪುತ್ರನಿಂದ ನೋಟಿಸ್ ಅನ್ನ ಸ್ವೀಕಾರ ಮಾಡಲಾಗಿದೆ. ಪ್ರಕರಣದ ತನಿಖಾ ಅಧಿಕಾರಿ ವಿಚಾರಣೆಗೆ ಹಾಜರಾಗುವಂತೆ ಈಗ ನೋಟಿಸ್ ಕೊಟ್ಟಿದ್ದಾರೆ. ಕೊನೆಗೂ ಎಸಿಪಿ ಪ್ರಕಾಶ್ ರಾಥೋಡ್ ಮುಂದೆ ಹಾಜರಾಗುವುದಕ್ಕೆ ಸೂಚನೆ ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಇನ್ನು ಪೊಲೀಸರ ಮುಂದೆ ಹಾಜರಾಗಬೇಕು, 48 ಗಂಟೆಯ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅನ್ನೋದಾಗಿ ನೋಟಿಸ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಮೂಲಕವಾಗಿ ಅರೆಸ್ಟ್ ಆಗ್ತಾರಾ ಶಾಸಕರನ್ನು ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಬಿಕ್ಲು ಶಿವ ರೌಡಿ ಶೀಟರ್ ಕೊಲೆ ಪ್ರಕರಣದಲ್ಲಿ ಎಫ್ಐ ಆಗಿದ್ದಾರೆ. ಈಗಾಗಲೇ ಇದೇ ಪ್ರಕರಣದ ಇತರ ಆರೋಪಿಗಳನ್ನ ಈಗಾಗಲೇ ಪೊಲೀಸ್ ಕಸ್ಟಡಿಗೂ ಕೂಡ ಪಡ್ಕೊಂಡಿದ್ದಾರೆ. ಇವತ್ತು ಕೋರ್ಟ್ಗೆ ಹಾಜರು ಮಾಡುವಂತ ಪ್ರಕ್ರಿಯೆ ಕೂಡ ಸಾಗಿತ್ತು. ಅದಾದ್ಮೇಲೆ ಪ್ರಶ್ನೆ ಇತ್ತು, ಭೈರತಿ ಬಸವರಾಜ್ ಅವರಿಗೆ ಯಾವ ರೀತಿ ಶಾಕ್ ಆದಿದೆ, ಯಾಕಂದ್ರೆ ಪ್ರಕರಣದಲ್ಲಿ ಎಫ್ಐ. ಸದ್ಯ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ, ಅವರ ನಿವಾಸಕ್ಕೆ ಹೋಗಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಶಾಸಕರ ಪುತ್ರ ನೋಟಿಸ್ ಅನ್ನ ಸ್ವೀಕಾರ ಮಾಡಿದ್ದಾರೆ. ಹೀಗಾಗಿ ಮುಂದೆ ಎಸಿಪಿ ಪ್ರಕಾಶ್ ರಾಥೋಡ್ ಅವರ ಮುಂದೆ ಹಾಜರಾಗೋದಕ್ಕೆ ಹೇಳಿದ್ದಾರೆ. ಅದು ಕೂಡ 48 ಗಂಟೆಯ ಒಳಗೆ ವಿಚಾರಣೆಗೆ ಬರಬೇಕು ಅನ್ನೋದಾಗಿ ನೋಟಿಸ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಮೂಲಕವಾಗಿ ಈಗಾಗಲೇ ಶಾಸಕರು ಹೇಳ್ತಿರೋದು, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಗೊತ್ತಿಲ್ಲ, ಎಲ್ಲವೂ ಕೂಡ ಪ್ಲಾನ್ಡ್ ಆಗಿದೆ ಅನ್ನೋದು. ಪೊಲೀಸರ ತನಿಖೆ ತೀವ್ರಗೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಇಲ್ಲಿ ಬಹಳ ಗಂಭೀರವಾದಂಥ ಆರೋಪ ಇದ್ದಿದ್ದು, ಮೃತ ಕೊಲೆಯಾಗಿರುವಂಥ ಬಿಕ್ಲು ಶಿವನ ತಾಯಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ರು, ಕುಮ್ಮಕ್ಕನ್ನ ಕೊಟ್ಟಿದ್ದಾರೆ ಶಾಸಕರು. ಶಾಸಕರ ಕುಮ್ಮಕ್ಕಿನ ಮೇಲೇನೆ ಈ ರೀತಿಯಾಗಿ ಹತ್ಯೆ ಆಗಿದೆ, ನನ್ನ ಪುತ್ರನ ಸಾವಾಗಿದೆ ಅನ್ನೋದಿತ್ತು. ಅದೇ ನಿಟ್ಟಿನಲ್ಲಿ ಪೊಲೀಸರ ತನಿಖೆ ಮತ್ತಷ್ಟು ತೀವ್ರಗೊಂಡಿದೆ. ಆ ನಿಟ್ಟಿನಲ್ಲಿ ನೋಟಿಸ್ ಅನ್ನ ಕೊಡಲಾಗಿದೆ. ಈ ಮೂಲಕವಾಗಿ 48 ಗಂಟೆಯ ಒಳಗೆ ಈಗ ಶಾಸಕರು ಹೋಗಿ ಹಾಜರಾಗಬೇಕು ತನಿಖೆಯಲ್ಲಿ.